ನೋಡ್ರಿ ಅಲ್ಲಿ ಕಿರ್ಚಾಡಕತ್ತಾಳ. ಸ್ವಲ್ಪ ಹೊರಗೆ ಹೊಂಟಿವಿ, ಐಬ್ರೋ ಮಾಡಿಸ್ಕೊಂಬರ್ಬೇಕು. ಮಕ್ಕಳಿಗೇನೆ ಎಲ್ಲಿ ಕರ್ಕೊಂಡು ಹೋಗಿಲ್ಲ, ಹಾಗಾಗಿ ಅವ್ರನ್ನ ಒಂದು ಸ್ವಲ್ಪ ಹೊರಗೆ ಅಡ್ಡಾಡ್ಸ್ಕೊಂಡು ಕರ್ಕೊಂಬಂದ್ರಾಯ್ತು ಅಂತ ಹೊಂಟೀವಿ. ಅಡ್ಡಾಡ್ಸಕ್ಕೆ ಏನಿಲ್ಲ, ಎಲ್ಲಿ ಹೋಗಂಗಿಲ್ಲ, ಕಾರ್ನಾಗ ಕುತ್ಕೊಂಡು ಕಾರ್ನಾಗ ಬರೋದು. ಇದು ಐಬ್ರೋ ಮಾಡಿಸ್ಕೊಂಡೆ. ನಾನು ಮೊನ್ನೆ ದೀಪಾವಳಿಗೆ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಸೀರೆ ಅದಾವೆ ನೋಡ್ರಿ, ಇದಾವಲ್ಲ ಇವು 2 ಸೀರೆದು ಬ್ಲೌಸು ಹೊಲ್ಯಕ್ಕೆ ಹಾಕಬೇಕು. ಹಾಗಾಗಿ ಹೊಲ್ಯಕ್ಕೆ ಹಾಕಕ್ಕೆ ಹೊಂಟಿದ್ದೆ. ಇಲ್ಲೇ ನಮ್ಮ ಮನೆ ಹತ್ರನ ಐತಿ ಒಂದು ಟೇಲರ್ ಅಂಗಡಿ, ಅಲ್ಲಿ ಅಡುಗೆರೊಳಗೆ ಹಾಕಿದ್ನೆಲ್ಲ ಹೋಸಲ ತೋರಿಸಿದ್ ನೋಡ್ರಿ. ಹೋಸಲ ತೋರಿಸಿದ್ ನೋಡ್ರಿ. ಮೈಸೂರ್ದು ಇದು ಮೈಸೂರು ಕ್ರೇಪ್ ಸಿಲ್ಕ್ ಸಾರಿದು ಹಾಳು ಮಾಡಿಟ್ಟಿದ್ರು. ಹಂಗಾಗಿ ಅವತ್ತಿಂದ ಅಲ್ಲಿ ಹೋಗೋದ ಬೇಡ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟೆ. ಈಗ ಇವೆರಡು ಹಾಕಕ್ಕೆ ರೆಡಿ ಮಾಡ್ಕೊಂಡು ಹೊಂಟಿದ್ದೆ. ನಮ್ಮ ಫ್ರೆಂಡ್ ಒಬ್ಬರು ಅಲ್ಲೇ ಹೊಲಿಸ್ತಾರಂತ, ಹಾಗಾಗಿ ಅವ್ರನ್ನ ಕೇಳಿದೆ ಫೋನ್ ಮಾಡಿ. ಚೆನ್ನಾಗಿ ಹೊಲಿತಾರ, ಬಟ್ ಅವ್ರು ಇವಾಗಿಲ್ಲ, ಮನೆಗೆ ಹೋಗ್ಯಾರ ಅಂತಂದು ಹೇಳಿದರು. ಅದಕ್ಕೆ 10:30 ಮೇಲೆ ಮತ್ತು 5 ಗಂಟೆ ಒಳಗನ ಇರ್ತಾರಂತ ಅವ್ರ ಅಂಗಡಿ ಒಳಗೆ. ಹಂಗಾಗಿ ನಾಳೆ ಹಾಕ್ತೀನಿ ಬ್ಲೌಸ್ ಹೊಲ್ಯಾಕ. ಈಗ ಹಂಗೆ ಐಬ್ರೋ ಮಾಡಿಸ್ಕೊಂಡು ಒಂದು ಕರ್ಚಿಕಾಯಿ ಮಾಡೋದು ಆರ್ಡ್ರ್ ಬಂದೈತಿ, ಫಸ್ಟ್ ಆರ್ಡ್ರ್. ಅದಕ್ಕೆಲ್ಲ ಬೇಕಲ್ಲ ಐಟಮ್, ಹೋಳ್ಗೆ ಹಿಟ್ಟು ಮತ್ತು ಬೆಲ್ಲ, ಪುಟಾಣಿ ಅವನ್ನೆಲ್ಲ ತೊಗೋಬೇಕು. ಮನೆಯಲ್ಲಿ ಸ್ವಲ್ಪ ಐತಿ, ಭಾಳ ಇಲ್ಲ. ಅದಕ್ಕೆ ಒಂದು ಅರ್ಧ kg ತೊಗೊಂಬಂದು ಮಾಡಿ ಅವ್ರಿಗೆ ಇವತ್ತು ಮಾಡಿದ್ನಿ ಅಂದ್ರೆ ನಾಳೆ ಕೊಟ್ಟು ಕಳಿಸ್ಬೋದು. ನಮ್ಮ ಮನೆಯವರು ಇಲ್ಲೇ ಅಲ್ಲ ಬೆಂಗಳೂರಾಗ, ನಾ ಹೋಗಿ ಕೊಟ್ಟು ಬರ್ತೀನಿ ಅಂತಂದಾರೆ. ಏನೇನು ಆಕೈತಿ ನೋಡ್ತೀನಿ. ಒಟ್ಟು ಈಗ ಅವನು ತೊಗೊಂಬರ್ಬೇಕು. ತೊಗೊಂಡು ಕರ್ಚಿಕಾಯಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಐಬ್ರೋ ಮಾಡಿಸ್ಕೊಂಡು ಮಕ್ಕಳಿಗೆ ಒಂದು ಸ್ವಲ್ಪ ಹೊರಗೆ ಅಡ್ಡಾಡ್ಸ್ದಂಗನ ಆಗುತ್ತೆ ಅಂಥೇಳಿ ಕರ್ಕೊಂಡು ಹೊಂಟೀನಿ ಫ್ರೆಂಡ್ಸ್. ಬರ್ರಿ, ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬರ್ರಿ ಹೋಗೋಣ. ನಮ್ಮಿ ಏನು ಮಾಡಕತ್ತಿದೆ? ಹೊರಗಿಂದ ಲಾಕ್ ಹಾಕ್ತೀನಿ, ಹೊರಗಿಂದ ತೆಗಿಬೋದು ಬಿಡು. ಜಗ್ ಹಿಡ್ಕೊಂಡ್ರ ತೆಗಿ, ಹೊರಗೆ ಲಾಕ್ ಮಾಡಿ ತೆಗಿಯಕ್ಕೆ ಬರಲ್ಲ, ಒಳಗಿಂದ ಲಾಕ್ ತೆಗಿಬೋದು. ಹಾಕು, ಲೈಟ್ ಆಫ್ ಮಾಡು. ನಾವೇ ಹೋಗಿ ನಿಂತಾವೆ ಈಗ. ಒಂದು ಖರ್ಚಿಗೆ ತೊಗೊಂಡು ಬಿಚ್ಚ ಹೋಗ, ಏನಾಗಲ್ಲ. ಭಾರಿ ಅದಿ ನೋಡಿ ನೀನು, ಅಟ್ ಬಿಚ್ಚಕ್ಕಾಗಲ್ಲನ? ಯಾಕೆ? ಸರಿ, ಒಂದು ಖರ್ಚಿಗೆ ತಗೊಂಬರಾಕ ಚಪ್ಪಲ್ ಬಿಚ್ಚಕ್ಕಾಗಲ್ಲ ಅಂತ. ಶೂನರಲ್ಲ ಏನಲ್ಲ. ಹಿಂಗೆ ಅದ ನೋಡ್ರಿ ನಮ್ಮ ನಮಿತ, ಭಾಳ ಗುಡ್ ಗರ್ಲ್ ಅಂತ ಹೇಳ್ತೀರಿ. ಮಾಡ್ತಾಳೆ ಕೆಲಸ ಎಲ್ಲ, ಇಲ್ಲ ಅನ್ನಂಗಿಲ್ಲ. ಹಿಂಗೆ ಸಣ್ಣ ಪುಟ್ಟ ಕೆಲಸ ಹೇಳಿದ್ರೆ ಮಾಡಂಗಿಲ್ಲ. ಆಕಿಗೆ ಒಂದು ಖರ್ಚಿಪ್. ಆ್ಯಕ್ಚುಲಿ ಇವತ್ತು ಹೊಂಟ್ರದ ಐಬ್ರೋ ಮತ್ತು ಬ್ಲೌಸ್ ಹೊಲ್ಯಕ್ಕೆ ಹಾಕಕ್ಕೆ ಹೊಂಟಿದ್ವಿ, ಬಟ್ ಅದೆಲ್ಲ ಕ್ಯಾನ್ಸಲ್ ಆಯಿತು. ನೋಡ್ತೀನಿ. ಹಾಕು, ಡೋರ್ ಹಾಕು. ಓ ಫ್ರೆಂಡ್, ಹಾಂ ನಾವ್ಯಾ ನಾವಕ್ಕ ಬಂದ್ವಿ ನೋಡಿ. ಎಲ್ಲಿ ಹೋದ? ಏನು ಎತ್ತಿದ್ ಬಿಡು, ಸರ್ಸಕ್ಕೆ ಬರ್ತಾನೆ. ಓಡಿಸು ನೋಡೋಣ, ಓಡ್ಸೋದು ಕಲಿ ನೀನಾರ. ನಾನಂತರೂ ನಿಂದು ಓದೋದ ಬರೆಯೋದ ಮುಗಿಯಂಗಿಲ್ಲ. ಲಘು ಓದೋದು ಬರೆಯೋದು ಹಾಂ ಹೌದಾಳು, ಎತ್ತಿದ್ದಿ ಮುಗಿಸ್ಕೊಂಡ್ರೆ ಈಗ ಕ್ಲೀನ್ ಮಾಡತ್ತ ನೋಡಿ. ಹೋಗಮ್ದಾಗ ಇಷ್ಟ ತನಕ ಕುತ್ಕೊಂಡು ಧೂಳು ಮತ್ತು ಆವಾಗಲೇ ಇದ್ದಿದ್ದಿಲ್ಲನ, ಈಗ ಬಂದ್ಬಿಡ್ತಲ್ಲ. ಹಾಂ ಇಲ್ಲಿದ್ದಾಗ ವಾಕಿಂಗ್ ಮಾಡಿದ ಮ್ಯಾಗೆ
ಹ್ಞೂ ಫುಲ್ ಭಾರ ನಮಗೆ ಆಗ್ತಾವ. ಆಕೆ ಚಪ್ಪಲ ಹಾಕಿಲ್ಲ, ಕಾರ್ನಾಗ ಕುಂದಿರ್ತಾವ ಬಿಡು. ನಾನು ಜಾತ್ರೆಗೆ ತಗೊಂಡಿದ್ದು. ನಾನು ಫ್ರೆಂಡ್ಸ್ ನಮ್ಮ ಅಜ್ಜಿ ಕೊಡಿಸಿದ್ದು ಇದನ್ನು. ಇಲ್ಲಿ ಇದಕ್ಕೆ ಎಷ್ಟು ರೂಪಾಯಿ ಹೇಳು? 100 ರೂಪೀಸು ಮಾ. ಇದಕ್ಕೆ 100. ಫ್ರೆಂಡ್ಸ್ ನೋಡ್ರಿ, ಇದಕ್ಕೆ ನಮ್ಮ ಅಜ್ಜಿ 100 ರೂಪೀಸ್ ಕೊಟ್ಟು ಸರ್. ನೋಡ್ರಿ ಇವಾಗ ಕಾರ್ ಹತ್ತೀವಿ. ಇಲ್ಲಿ ನಾನು ಹೇಳಿದ್ದು, ಇಲ್ಲೆಲ್ಲ ಜನ ಮೊನ್ನೆ ಹಂಗ ರೋಡ್ ಕ್ರಾಸ್ ಮಾಡಕ್ ಕೂತೀವಿ, ಬರ್ರನ ಬಂದ ನೋಡುವ. ಪ್ಲೇ ಹೋಮ್ ಇಲ್ಲಿ ನಿಂದಿಸ್ಲೇ? ನಾರ್ಮಲ್ ಎಷ್ಟು ಅಂತ ಕೇಳ್ಬೋದು. ಇಲ್ಲಿ ಮಾಡಿ ಗಾಡಿ ಇಲ್ಲೇ ಮಾಡಿ. ಏನೀಗ ನಾನು ನಮ್ಮಕ್ಕ ಅವಕ್ಕೆ ಹಾಡಾಡು. ನಾಯಿ ಮನಿ. ಐತಲ್ರಿ ಉತ್ತರ ಕರ್ನಾಟಕದ ಇದು ಏನು ಹೋಟೆಲ್. ಎಲ್ಲಿ? ಈ ಕಡೆ ಒಂದ್ಸಲ ತಂದು ನೋಡು, ಯಾವಾಗಾರ ಕೇಳಿದೆ. ಅಲ್ಲೇ ತರಕಾರಿ ಅಂಗಡಿ ಇತ್ತಲ್ಲ ಅಲ್ಲೇ. ಗೊತ್ತಾಗ್ತದೆ ನೋಡಿ. ಇಲ್ಲೇ ನಿಂದಿಸ್ತೀನಿ, ಕೇಳ ನನಗೆ ಎಷ್ಟು ಅಂತ. ಕೇಳ್ಕೊಂಡೆ. ಇಲ್ಲಿ ಕುರಾಳ್ ಸಿಗ್ತಾವ, ಹುಡುಕ್ಬೇಕು. ಹಾಯ್ ಚಾಪುಡಿ ಎಲ್ಲ ಮಸ್ತ್. ಸಾಸ್ ತಂದಿಲ್ಲಲ್ಲ? ಇಲ್ಲ. ನೋಡ್ರಿ, ಅಲ್ಲಿ ಮಾಡಲಿಲ್ಲ, ಇಲ್ಲಿ ಮಾಡಿದ್ದೆ. ಬರೀ ನಿಂದಿದೆ ಇದೆ ಇದೆ ನೋಡ್ರಿ ಫ್ರೆಂಡ್ಸ್. ಗಾಡ್ಯಾಗ ಕುತ್ಕೊಂಡು ಇದನ್ನ ತಿನ್ನಾಕತ್ತೀವಿ, ಮಸಾಲ ಪುರಿ. ಅಲ್ಲೆಲ್ಲ ಜಾಗ ಇಲ್ಲ ನೀಟಾಗಿ ಕುತ್ಕೊಂಡು ತಿನ್ಸಾಕ ನಾವ್ಯಾಗ. ಅದಕ್ಕೆ ಹೊರಗೆ ಬಂದು ಏನು ತಿನ್ನಲ್ಲ ನಾವು. ಹೋದ್ರೆ ಹೋಟೆಲ್ನಾಗನು ತಿನ್ನಿಸ್ಬೇಕು ಮಸಾಲ ಪುರಿ. ನಂದು ಜಾಗ ಇಲ್ಲಿ ಕಟ್ಟಿ ಮ್ಯಾಗ. ಸಾಕಾ? ಸ್ಮೆಲ್ ಘಮ ಘಮ ಅಂತೈತಿ. ತಿಂದೇಳೆ ಹೆಂಗೈತಿ? ಸಂಡೆ ನಾವಾಗ ಹಾಡಾಡಕ್ ಕುಂತೇನ? ಇಲ್ಲೂ ಒಂದೈತಿ ನೋಡು. ಇಲ್ಲಲ್ಲ, ಸಾರಿ. ಇಲ್ಲಿ ಮಾ ಎತ್ತ ಬಂದರು. ಇಲ್ಲೂ ಒಂದೈತೆ. ಲಂಗಾದವನಿ ಅಲ್ಲ, ನಾನು ನಾರ್ಮಲ್ ಜಂಪರ್ಗೆ ಎಷ್ಟು ತಗೊಂಡಾರ? 600 ಅಂತ.
ಪೈಪಿಂಗ್ ಅದು ಎಕ್ಸ್ಟ್ರಾ ಅಂತ ಎಕ್ಸ್ಟ್ರಾ ಆಗುತ್ತೆ. ಕಾಟನ್ ಬಟ್ಟೆ ಡ್ರೆಸ್ ಮಟೀರಿಯಲ್ ಸಿಗುತ್ತೆ ನೋಡಿ ಅಂದ್ರೆ ಇದು ಹೊಲ್ಯಾಕ ಹಾಕಾರ ಇಲ್ಲಿ ಮಾಡ್ತಾಳ ಗಾಡ್ಯಾಗ ಕುತ್ಕೊಂಡು ಮತ್ತೆ ತಿನ್ನೆಲ್ಲ ಮಾಡಿ ಅಲ್ಲಿದ್ದ ಆನಾಗೈತೆ ನೋಡಿ ಟಾಟ್ ಆಗಿಲ್ಲ ನೋಡ್ರಿ ಬಂದ್ಬಿಟ್ವಿ ಲಗುನ ಹಿಂಗೆ ಹೋದ್ವಿ ಹಿಂಗೆ ಬಂದ್ಬಿಟ್ವಿ. ಈಗ ಏನೇನು ತೊಗೊಂಬಂದಿನಿ ಅಂತ ತೋರಿಸ್ತೀನಿ. ಮೊನ್ನೆ ಮೆಟ್ರೋದಾಗ ಆಲ್ರೆಡಿ ತೊಗೊಂಬಂದಾರ ಕೆಲವೊಂದಿಷ್ಟು ಐಟಮ್. ಇವಾಗ ಕರ್ಚಿಕಾಯ್ದು ಆರ್ಡ್ರ್ ಬಂದೈತಲ್ಲ ಅದಕ್ಕೇನು ಬೇಕಾ ಅಂತ ತೊಗೊಂಬರ್ಬೇಕಂತ ಹೋದೆ. ಹೋಗಿರ್ತೀವಿ ಏನು ಬೇಕು ಅನ್ನಷ್ಟೇ ತೊಗೊಂಬರಂಗಿಲ್ಲ, ಮತ್ತೇನಾದರೂ ಎಕ್ಸ್ಟ್ರಾ ಹಿಡ್ಕೊಂಡು ಬಂದಾಗ್ಬಿಡ್ತೀವಿ. ಹೆಣ್ಮಕ್ಳದ್ದು ಹಿಂಗೆ ನೋಡ್ರಿ. ಇದು ಚುಮ್ಮರಿ, ಎಸ್ಪೆಷಲಿ ಮಕ್ಕಳದು. ಇದು ಚುಮ್ಮರಿ ಭಾಳ ದಿನ ಆಗಿತ್ತು ತಿನ್ಲಾರ್ದ, ಅದಕ್ಕೆ ಚುಮ್ಮರಿ ತೊಗೊಂಬಂದೀನಿ. ಇದನ್ನ ಮಾಡಕ್ಕೆ ತೋಸಿ ಚುಮ್ಮರಿ ಭಾಳ ದಿನ ತೋಸಿ ಚುಮ್ಮರಿ ಮಾಡಿಲ್ಲ. ನಾನು ಮೆಟ್ರೋಕ್ಕೆ ಹೋದಾಗ ಮ್ಯಾಗಿ ಕೊಡಿಸ್ಬೇಡ್ರಿ ಅಂತಂದು ಹೇಳಿದ್ದೆ. ಈಗ ತೊಗೊಂಡಾಗ್ಬಿಟ್ಲು. ಹ್ಯಾಪಿ ಹೋಮ್ಗೆ ಹೋಗಿದ್ವಿ, ಅಲ್ಲೇ 2 ಅದಾವ 4 ಅದಾವ ಇದ್ರೊಳಗೆ ಎಲ್ಲಿಗಳು ಅಂತೇಳಿ ನಾನು ಸುಮ್ಮನೆ ಆದೆ. ಎಷ್ಟು ದಿನ ಆಗಿತ್ತು ನಂತಿಲ್ಲ ನಾನು. ಮೈದಾ ಹಿಟ್ಟು ಫ್ರೆಂಡ್ಸ್. ಆಮೇಲೆ ಹುಳ್ಳಿಕಾಳು ಇದ್ದಿದ್ದಿಲ್ಲ, ಅದಕ್ಕೆ ಒಂದು ಅರ್ಧ kg ಹುಳ್ಳಿಕಾಳು ತೊಗೊಂಡೆ. ಹುಳ್ಳಿಕಾಳು ಖಾಲಿ ಆಗಿದ್ದು. ಸಾಂಬಾರು ಪಲ್ಯ ಮಾಡಕ್ಕೆ ಮಸ್ತ್ ಇರ್ತಾವೆ ಹುಳ್ಳಿಕಾಳು. ಆಮೇಲೆ ಅರ್ಧ kg ಪುಟಾಣಿ ತೊಗೊಂಬಂದೀನಿ. ಮನ್ಯಾಗ ಇನ್ನೂ ಒಂದು ಸ್ವಲ್ಪ ಅದಾವು. ಆಮೇಲೆ ಪನ್ನೀರ್ ತೊಗೊಂಬಂದೀನಿ. ಭಾಳ ದಿವಸ ಆಯ್ತು ಪನ್ನೀರ್. ಹೋದ ತಿಂಗಳು ಮಾಡಿದ್ವಿ, ಈ ತಿಂಗಳು ಮಾಡೇ ಇಲ್ಲ. ಅದಕ್ಕೆ ತಿಂಗಳದಾಗ ಒಂದ್ಸಲ ಮಾಡ್ತೀವಿ ಅಷ್ಟೇ, ನಾವು ಹೊರಗೆ ಹೋದಾಗ ಅಷ್ಟೇ ತೊಗೊಂಬರೋದು ಪನ್ನೀರು. ಆಮೇಲೆ ಗುರಳ್ಳು ಪುಡಿ ಖಾಲಿ ಆಗೈತಿ, ಅದಕ್ಕೆ ಒಂದು 200 ಗ್ರಾಮ್ ಅದಾವ. ನಾವು 200 ಗ್ರಾಮ್ ಅದಾವು ಗುರಳ್ಳು ತೊಗೊಂಬಂದೀನಿ. ಸ್ವಲ್ಪ ಇನ್ನು 5 kgಗಿನ್ನೂ ಕಡಿಮೆ ಐತಿದೆ. ಸಾಕೀಗ ಊರಿಗೆ ಹೋದ ಮತ್ತೆ ಅಲ್ಲಿ ತೊಗೊಂಬಂದ್ರಾಯ್ತು ಅಂತ ಇಷ್ಟೊಂದು ಹಿಂಗೆ ನೋಡಿರಿ. ಹೊರಗೆ ಹೋಗಿ ಬಂದಾನು ಸ್ವಲ್ಪ ಇದಾಗ್ಬಿಡ್ತೈತಿ. ಗುರಳ್ಳು ತೊಗೊಂಡೆ, ಇರ್ಲಾರ್ದ ತೊಗೊಂಬಂದೀನಿ, ಇದ್ದಿದ್ದು ಏನು ತಂದಿಲ್ಲ. ಬೆಲ್ಲ 1 kg ತೊಗೊಂಬಂದೀನಿ. ಆಮೇಲೆ ಮಡಿಕೆ ಕಾಳು 5 kgನ ಇದು 200 ಐತಿ ಫ್ರೆಂಡ್ಸ್. ಇಷ್ಟ ಯಾಕೆ ತೊಗೊಂಬಂದಿನಿ ಅಂದ್ರೆ ಮನ್ಯಾಗ ಇನ್ನೊಂದು ಸ್ವಲ್ಪ ಅದಾವು, ಅವನ್ನ ಇವನು ಸೇರಿಸಿ ನೆನೆ ಹಾಕಿ ಒಂದ್ಸಲ ಮಾಡಿಬಿಟ್ರೆ ಖಾಲಿ ಆಗ್ತೈತಿ. ಆಮೇಲೆ ಇದು ಕೊಬ್ಬರಿ ಬಾಟ್ಲ, ಒಣ ಕೊಬ್ಬರಿ ಇದ್ದಿದ್ದಿಲ್ಲ. ಕರ್ಚಿಕಾಯಿ ಬೇಕು ನೋಡ್ರಿ ಒಣ ಕೊಬ್ಬರಿ, ಹಾಗಾಗಿ ತೊಗೊಂಬಂದೆ. ಇದೊಂದು ಇದು ಸೋಯಾ ಸಾಸ್ ಖಾಲಿಯಾಗಿತ್ತು, ಫ್ರೈಡ್ ರೈಸ್ ಮಾಡ್ದಾಗ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಆಮೇಲೆ ಇಡ್ಲಿ ದೋಸೆಗೆ ಸಾಬುದಾನಿ ಸ್ವಲ್ಪ ತೊಗೊಂಬಂದೀನಿ. ಆಮೇಲೆ ಕಾಳು ಮೆಣಸು ಖಾಲಿಯಾಗಿದ್ದು, ವಿಡಿಯೋ ಮಾಡಕತ್ತೀನಿ. ಕಾಳು ಮೆಣಸು ಖಾಲಿಯಾಗಿದ್ದು, ಕಾಳು ಮೆಣಸು ತೊಗೊಂಬಂದೀನಿ. ರಸಮ್ಮು ಏನಾದ್ರು ಮಾಡ್ದಾಗ ಬೇಕಾಗುತ್ತೆ ಅಂಥೇಳಿ. ಆಮೇಲೆ ಒಂದು ಕವರ್ ಕವರು ತೊಗೊಂಡು ಹೋಗೋದೇ ಇಲ್ಲ, ಹಂಗೆ ಹೋಗ್ಬಿಡ್ತೀವಿ ಮನೆಯಾಗ. ಅಲ್ಲಿ ಹೋದಾಗ ಒಂದ್ಸಲ ತೊಗೊಂಬರೋದಂತ. ಇಷ್ಟ ಆಯಿತು ಫ್ರೆಂಡ್ಸ್. ಕೊಡಿಲ್ಲ ಅಮ್ಮ ಸಿ ಬ್ಲೌಸು. ಇನ್ನೊಂದು ಅಲ್ಲಿ ಕೃಷ್ಣ ಗಾರ್ಡನ್ದಾಗ ಹೋಗಿ ಕೇಳ್ಕೊಂಬಂದಿ ಒಬ್ರನ್ನ. 600 ಹೇಳಿದ್ರು. ಬರೀ ಸಾದಾ ಹೊಲ್ದು ಬೇಡ ಕೊಡಿಲ್ಲ, ಸಾದಾ ಹೊಲ್ದು ಕೊಡಕ್ಕೆ 600. ಮತ್ತು ಪೈಪಿಂಗು ಅದೇನು ಮಾಡೋದಿತ್ತಂದ್ರೆ ಮತ್ತೆ ಎಕ್ಸ್ಟ್ರಾ ಆಗುತ್ತಂತ. ಇಲ್ಲೇ ನಮ್ಮ ಮನೆ ಹತ್ರ ಒಬ್ರು ಅದರ, ಅಲ್ಲಿ ಕೇಳಿದ್ದೆ ಅಂತ ಅಂದೆಲ್ಲ ಹಾಗೆಲ್ಲಾಗ. ಅವ್ರು ಹೇಳಿದ್ರು 500 ಆಗುತ್ತೆ, ಮತ್ತೇನಾದರೂ ಎಕ್ಸ್ಟ್ರಾ ಡಿಸೈನ್ ಅಂದ್ರೆ ಮತ್ತೆ ಎಕ್ಸ್ಟ್ರಾ ಆಗುತ್ತೆ ಅಂತಂದ್ರು. ಬರೀ ಸಾದಾ ಹೊಲ್ಯಾಕನ 500-600 ರೂಪಾಯಿ ಹೇಳಾಕತ್ತಾರ ಫ್ರೆಂಡ್ಸ್. ಈ ಸೀರೆ ತೊಗೋಬೇಕಾ ಬೇಡ ಅನ್ನಿಸ್ಬಿಡ್ತೈತೆ ಒಂದೊಂದ್ಸಲ. ಸೀರೆ ತೊಗೊಳಕ್ಕೆ ಒಂದಿಷ್ಟು ದುಡ್ಡು ಹಾಕಬೇಕು, ಮತ್ತು ಬ್ಲೌಸ್ ಹೊಲ್ಯಾಕೆ ಒಂದು ಸ್ವಲ್ಪ ದುಡ್ಡು. ಡಿಸೈನ್ ಇಡ್ಸಿದ್ರಂತೂ 2000-2500 ಹಿಂಗೆ ತೊಗೊತಾರ. ಇದ ನೋಡ್ರಿ ದೀಪಾವಳಿ ಉಡ್ಸಿದ್ನೆಲ್ಲ ಈ ಸೀರೆ ಲೈನ್ ಐತಲ್ಲ, ಇದ ಬ್ಲೌಸ್ ಇದೈತಲ್ಲ. ಫ್ರೆಂಡ್ಸ್, ನಾನು ಇದನ್ನ ಮೈಸೂರೊಳಗೆ ತೊಗೊಂಬಂದಿದ್ದೆ ಈ ಸೀರೆನ. ಈ ಸೀರೆಗೆ ದುಡ್ಡು ಜಾಸ್ತಿ ಆಯ್ತು ಅಂತ ತುಂಬಾ ಜನ ಹೇಳಿದ್ರಿ. ಬಟ್ ಇದ್ರ ಕ್ವಾಲಿಟಿನ ಬೇರೆ ಐತಿ, ಇದ್ರ ಕ್ವಾಲಿಟಿನ ಬೇರೆ ಐತಿ ಫ್ರೆಂಡ್ಸ್. ಇದು ಸೆಮಿ ಸಿಲ್ಕ್, ಇದು ಸೆಮಿ ಕ್ರೇಪ್ ಸಿಲ್ಕ್. ಇದು ಕ್ರೇಪ್ ಸಿಲ್ಕ್ ಅಂತ ಹೇಳ್ಬಿಟ್ಟು ಕೊಟ್ರ. ಬಟ್ ಇದು ರೀ ಇದ್ರದ್ದು ಕ್ವಾಲಿಟಿಗೂ ಇದ್ರ ಕ್ವಾಲಿಟಿಗೂ ತುಂಬಾ ವ್ಯತ್ಯಾಸ ಐತಿ, ಅದಿಲ್ಲ? ಇದು ಭಾಳ ಸಾಫ್ಟ್ ಐತಿ ಫ್ರೆಂಡ್ಸ್. ಎಲ್ಲರೂ ರೇಟ್ ಜಾಸ್ತಿ ಆಯ್ತು, 5000 ರೂಪಾಯಿ ಅಂದ್ರೆ ರೇಟ್ ಜಾಸ್ತಿ ಆಯ್ತು ಅಂದ್ರಿ. ಬಟ್ ಪ್ಯೂರ್ ಕ್ರೇಪ್ ಸಿಲ್ಕ್ ಸಾರಿಗೆ 5000 ಮ್ಯಾಗ ಅದಾವು. ಇದು ನನಗನ್ಸುತ್ತಾ ಪ್ಯೂರ್ ಕ್ರೇಪ್ ಸಿಲ್ಕ್ ಅನ್ಸುತ್ತಾ ಫ್ರೆಂಡ್ಸ್. ತುಂಬ ಸಾಫ್ಟು ಮತ್ತು ಥಿಕ್ನೆಸ್ ಸ್ವಲ್ಪ ಥಿಕ್ನೆಸ್ ಕಡಿಮೆ ಐತಿ. ಬಟ್ ಸಾಫ್ಟ್ ಅಂತೂ ಮಸ್ತ್ ಐತಿ, ಮಸ್ತ್ ಐತಿ. ಉಟ್ಕೊಂಡಿವೆ ಇಲ್ಲ ಅನ್ನಂಗಿರುತ್ತೆ ಇದು ಸೀರೆ.
ಬಟ್ ಇದನ್ನ ಹಾಳು ಮಾಡಿ ಕೊಟ್ಬಿಟ್ರು ಸೀರೆನ, ಚಲೋ ಸೀರೆನ. ಇದು ಮತ್ತು ಸೆಮಿ ಕ್ರೇಪ್ ಸಿಲ್ಕ್ ನಾನು ತೊಗೊಂಡಿದ್ದೆ ನಾವು. ಬಟ್ ಇವು ಒಂದು ಸ್ವಲ್ಪ ಗೊತ್ತಾಗತ್ತ ಯಾವ್ದು ಪ್ಯೂರ್ ಯಾವ್ದು ಕಾಪಿ ಅಂತಂದು ನೋಡ್ರಿ. ಈ ರೀತಿ ಇದನ್ನ ವರಮಹಾಲಕ್ಷ್ಮಿ ಹಬ್ಬದಾಗ ಉಟ್ಕೊಂಡಿದ್ದೆ ನಾನು. ಮೈಸೂರಿಗೆ ಹೋದಾಗ ನಮ್ಮ ಮನೆಯವ್ರು ಕೊಡ್ಸಿದ್ರು. 5,000 ರೂಪಾಯಿ ಜಾಸ್ತಿ ಆಗೈತಿ ಇಲ್ಲ ಅನ್ನಂಗಿಲ್ಲ, ಬಟ್ ಕ್ವಾಲಿಟಿ ಚೆನ್ನಾಗೈತೆ. ನನಗನ್ಸುತ್ತೆ ಇದು ಕ್ರೇಪ್ ಸಿಲ್ಕ್ ಇದು, ಅದಕ್ಕೆ ಜಾಸ್ತಿ ಆಗೈತಿ ರೇಟ್. ಇಷ್ಟ ಆಯ್ತು ನೋಡ್ರಿ. ನಾಳೆ ಹಾಕಿ ಬರ್ತೀನಿ ಹೊಲ್ಯಾಕ ಇವನ್ನ. ನಮ್ಮ ನಮಿತಾಗ ಒಂದು ಲಂಗ ಬ್ಲೌಸ್ ಹೊಲಿಸ್ಬೇಕು. ಹಳೆ ಸೀರೆ ಯಾವ್ದಾದ್ರು ತಗೊಂಡು ಲಂಗ ಬ್ಲೌಸ್ ಹೊಲಿಸ್ಬೇಕಂತ ಮಾಡೀನಿ. ಜಗ್ಗದವ ಅರಿವಿ ಹೊಲಿಸಿದ್ರೂ ಉಟ್ಕೊಳಲ್ಲ ಯಾವ್ದಾರ ಒಂದು ಹಬ್ಬದಾಗ. ಈಗ ನೆಕ್ಸ್ಟ್ ಬರೋದಂದ್ರೆ ಸಂಕ್ರಾಂತಿ ಹಬ್ಬ ಬರುತ್ತೆ. ಸಂಕ್ರಾಂತಿಗೆ ಒಂದು ಲಂಗ ಬ್ಲೌಸ್ ಹೊಲಿಸ್ತೀನಿ ಅಷ್ಟೇ. ಇಷ್ಟೇ ಫ್ರೆಂಡ್ಸ್. ನಮ್ಮ ತಂಗಿಗೆ ಆರಾಮಿಲ್ಲ ಅಂತ ಬರ್ತೀನಿ ಅಂತ ಫೋನ್ ಹಚ್ಚಿದ್ಲು. ನಾವು ಹೊರಗೆ ಹೊಂಟಿದ್ವಿ. ಯಾವಾಗ ಫೋನ್ ಹಚ್ಚಿದ್ಲು? ಅದು ಡ್ರೈ ಕ್ಲೀನಿಂಗ್ ಕೊಡವು ಇವು. ಈಗ ತೋರಿಸಿದ್ನಲ್ಲ ಫ್ರೆಂಡ್ಸ್, ಅದೊಂದು ಇದೊಂದು ಡ್ರೈ ಕ್ಲೀನಿಂಗ್ ಕೊಡಬೇಕು. ಇದು ನೋಡ್ರಿ ಮದ್ವೆ ಸೀರೆ ಫ್ರೆಂಡ್ಸ್, ನಂದು ಸ್ಕೈ ಬ್ಲೂ. ನಿಮ್ಮ ಫ್ರೆಂಡ್ಸ್ ಒಂದು 3,000 ರೂಪಾಯಿ ಇರ್ಬೋದು ಇದಕ್ಕೆ. ನೋಡ್ರಿ ಹಿಂಗೈತಿ. ಇದ್ರ ಬ್ಲೌಸ್ ಅದ್ರ ಬ್ಲೌಸ್ ಇದಕ್ಕೂ ಮ್ಯಾಚ್ ಆಗತ್ತೆ ನೋಡಮ್ಮೆ. ಅದಕ್ಕೆ ಇದು ಒಂದು ಸ್ವಲ್ಪ ಕಲಿ ಆಗೈತಿ ಫ್ರೆಂಡ್ಸ್. ಅದಕ್ಕೆ ಇದನ್ನ ಸ್ವಲ್ಪ ಕ್ಲೀನ್ ಮಾಡಿಸಿ ಡ್ರೈ ಕ್ಲೀನಿಂಗ್ ಕೊಟ್ಟು ಯಾವಾಗಾರ ಒಂದ್ಸಲ ಉಟ್ಕೋಬೇಕಂತ ಮಾಡೀನಿ. ಭಾಳ ದಿನ ಆಗೈತಿ ಮದ್ವೆಯಾಗ ಉಟ್ಕೊಂಡಿದ್ದು, ಮತ್ತು ಒಂದ್ಸಲ ದೇವಸ್ಥಾನಕ್ಕೆ ಹೋದಾಗ ಉಟ್ಕೊಂಡಿದ್ದೆ. ಅದೇ ಲಾಸ್ಟು ಕಲಿ ಭಾಳ ಆಗೈತಿ. ಅದಕ್ಕೆ ಅವಾಗೇನು ಗೊತ್ತಾಕಿದ್ದಿಲ್ಲ ಸೀರೆ ಹೆಂಗೆ ಮೇಂಟೈನ್ ಮಾಡಬೇಕು ಬಿಡ್ಬೇಕು ಅನ್ನೋದು. ಹಂಗೆ ಹೆಂಗೆ ಬೇಕು ಹಂಗೆ ಉಟ್ಕೊಳೋದು ಯೂಸ್ ಮಾಡೋದು ಮಾಡ್ಬಿಡ್ತಿದ್ದೆ. ಈಗ ಒಂದ್ಸಲ ಇವನ್ನ 2 ಡ್ರೈ ಕ್ಲೀನಿಂಗ್ ಕೊಟ್ಟು ಮಡಿ ಮಾಡಿ ಇಟ್ಕೊಂಡು ಹಾಕ್ಕೊತಿದ್ದೆ. ಯಾವಾಗಾರ ಯುಗಾದಿ ಹಬ್ಬಕ್ಕರ ಇಲ್ಲ ಯಾವ್ದಾರ ಹಬ್ಬಕ್ಕೆ. ಚಂದ ಐತಿ, ಸಾಫ್ಟ್ ಉಬ್ಬುತ್ತ ಉಬ್ಬಿನಿಂದ್ರತ್ತ ಅನ್ಸುತ್ತಿದ್ದು. ಸಾಫ್ಟ್ ಐತಿ. ನಮ್ಮ ಅತ್ತಿನ ಇಂಥದ ಪರ್ಪಲ್ ಕಲರ್ ತಗೊಂಡಿದ್ರು ಅವ್ರು. ಆತು ಸೋಫಾ ಮ್ಯಾಗ ಮಲಗಿಸ್ಲಿ ಅಲ್ಲೇ. ನಿದ್ದೆ ಮಾಡಿಲ್ಲಕ್ಕೆ ಮಧ್ಯಾಹ್ನ ಓಕೆ ಫ್ರೆಂಡ್ಸ್, ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ಫ್ರೆಂಡ್ಸ್ ನೋಡ್ರಿ, ಈಗ ಎಲ್ಲ ಬಾಕ್ಸಿಗೆ ಹಾಕಿಟ್ಕೊಳಕತ್ತೀನಿ ಜಾರಿಗೆ. ಜಾಸ್ತಿನೇ ಅದ ನೋಡಿ, 60 kg ಮೇಲೆ. ಫ್ರೆಂಡ್ಸ್ ನೋಡ್ರಿ, ಕಾಳೆಲ್ಲ ಹಾಕಿಡಕತ್ತೀನಿ ಬಾಕ್ಸಿಗೆ. ಕಡ್ಲಿಬೇಳೆ ಸ್ವಲ್ಪ ಅದಾವು, ಬೇಡ ಈಗ ಹಾಕಿ ಇವು ಖಾಲಿ ಆದ್ಮೇಲೆ ಹಾಕಿಡ್ತೀನಿ. ಇವು ಇಲ್ಲೋಡ್ ಹುಳ ನಮ್ಮ ಫ್ರೆಂಡ್ಸ್ ನೋಡ್ರಿ, ಈ ರೀತಿ ಪ್ಯಾಕೆಟ್ ನಾನು ತೊಗೊಂಬಂದ್ರಿ ಹನೆ ಬರ ನೋಡ್ರಿ ಹುಳ ಹೆಂಗೈತೆ ನೋಡ್ರಿ. ಕತ್ತಲ್ದಾಗ ಏನಾರ ಹಂಗೆ ಮಾಡಿಬಿಟ್ರೆ ಅಷ್ಟೇ ಹೌದಾ. ಇವು ನಾಳೆ ಬೆಳಿಗ್ಗೆ ಹಸ್ ಮಾಡಿ ತೊಳೆದು ಪೌಡ್ರ್ ಮಾಡ್ಕೋಬೇಕು ಇದನ್ನು. ಕಟಾಬಿಟ್ಟಿ ಇವು ಸ್ಟಾಕ್ ಇರ್ತಾವೆ ಇಂಥಲ್ಲೆಲ್ಲ ಹ್ಯಾಪಿ ಹೋಮ್ನ್ಯಾಗ. ನೋಡ್ರಿ ಎತ್ತಿಲ್ಲ ಹೆಂಗೆ ಬರ್ತೈತಿ ನೋಡಿ, ಹೆಂಗೆ ಓಡಾಡಕತ್ತೈತಿ ನೋಡಿ ಅದು ಒಳಗೆ. ಅದನ್ನ ಪ್ಯಾಕ್ ಮಾಡಿ ಹಾಕ್ಯಾರ. ಅದಕ್ಕೆ ನಾವು ಅಲ್ಲಿ ಹೋಗಲ್ಲ ಜಾಸ್ತಿ, ಹಂಗೆ ಅರ್ಜೆಂಟಿಗೆ ಅಂತ ಹೋದ್ವಿ. ಇಷ್ಟಕ್ಕೆ ಏನು ಡಿ ಮಾರ್ಟ್ಗೆ ಹೋಗೋದು? ಡಿ ಮಾರ್ಟು ಭಾಳ ದೂರ ಆಕತಿ ನಮ್ಮ ಮನೆಯಿಂದ. ಅದು ಯಾವುದೋ ಏರಿಯಾ ಐತಿ ತಡಿ ಹೇಳಿ. ಕನಕ್ಪುರ್ ರೋಡ್ ಆ ಕಡೆ ಇರೋದು. ಅಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗಿನ ದೂರ. ಹಂಗಾಗಿ ಜಾಸ್ತಿ ಐಟಮ್ ಇದ್ರಷ್ಟ ಅಲ್ಲಿಗೆ ಹೋಗ್ತೀವಿ. ಎಲ್ಲ ಮನೆಗೆ ಎಲ್ಲ ಖಾಲಿ ಆದ್ರೆ ಮಾತ್ರ ಹೋಗೋದು, ಇಲ್ಲಾಂದ್ರಿಲ್ಲ. ಇದರಲ್ಲಿ ಈಗ ಅನ್ನ ಸಾಂಬಾರು ಮಾಡ್ತೀನಿ. ಅಕ್ಕಿ ನಮ್ಮ ತಂಗಿನೂ ಬರ್ತಾರೆ, ಅವರು ಆಕೆಗೆ ಹುಷಾರಿಲ್ಲ ಅಂತ, ಅದಕ್ಕೆ ಬಾ ಅಂತಂದು ಕರ್ತೀನಿ. ಓಕೆ, ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡ್ತಾಯಿಲ್ಲ, ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬರ್ ಅಂತೀನಿ ನಾನು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀವಿ ಒಬ್ರೊಬ್ರು, ಮತ್ತೆ ಸಿಗುವ.
ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀವಿ. ಹಾಯ್ ಐ ಇಷ್ಟೊತ್ತನ ಸುಮ್ಮನೆ ಇದ್ದು ಈಗ ಯಾಕೆ? ಹಾಯ್ ಅಲ್ಲೇ ಹಾಯ್ ಹಾಯ್. ಇಲ್ಲಿ ನೋಡು ಅಲ್ಲೇ ಅಲ್ಲೇ ಉಮ್ಮ ಕೊಡು ಉಮ್ಮ ಇಷ್ಟೊತ್ತನ ಸುಮ್ಮನೆ ಇದ್ದು ನೀ ಕೊಡು ಉಮ್ಮ ಕೊಡು ಇಲ್ಲಿ ಉಮ್ಮ ಕೊಡು ಅನ್ನು. ಉಮ್ಮ ಅಂದ್ರೆ ಅನ್ನೋದು. ಉಪ್ಪಿ ಕೊಡು ಉಪ್ಪಿ ಕೊಡು ಅಲ್ಲ ಹಾಯ್ ಹಾಯ್ ಎದ್ದು ಹಾಯ್ ಮಾಡ ಹಾಯ್ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ರಂತ ಅವನ್ನ. ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ರಾ? ನೋಡಪ್ಪ ಎಲ್ಲಿ ಹೋಗಿದ್ರಿ? ಚಾಕ್ ಹೋಗಿದ್ಯಾ? ಈಗ ನಮ್ಮ ಎತ್ತರನ ಸಲ ಚಾ ಕಾಸಾಕಿತ್ತೀನಿ ನೋಡ್ರಿ ನಾನು. ಚಾ ಅಂತ ನಿಂತಾರ ಅಲ್ಲಿ ಸಾಂಗ್ ಓಡಕ್ ಕೂತೈತಿ. ಮ್ಯೂಟ್ ಮಾಡ್ಬತ್ತ ಕುಡಿ ಕಾಸಿ ಕುಡಿ. ಬಾಯಿ ಫುಲ್ ಓಡಾಗೈತಿ. ಹೌದಾ? ನೋಡ್ರಿ ಏತು ಗುಂಡಪ್ಪ. ತಗೋ ಆಯ್ತು ಪ್ಲೇಟ್ನಾಗ ಹಾಕೊಂಡು ಕುಡಿತೀನ. ಎಲ್ಲಿ ಕುಂದಿರ್ತೀನಿ? ಅದು ಬೇಡ, ಇನ್ನೊಂದು ತಗೋ. ಅದು ಚಿಕ್ಕದೈತಿ ಭಾಳ, ಅದು ಚಿಕ್ಕದೈತಿ. ದೊಡ್ಡ ತಗೋ ಇನ್ನೊಂದು. ಇಲ್ವಾ ತಗೋ ಇದನ್ನ. ಅದನ್ನ ಇಡುವಾಗ ಅಲ್ಲಿ ಕುಡಿ ಇದನ್ನ. ನಡಿ ಅಲ್ಲಿ ಹಾಕಿ ಕೊಡ್ತೀನಿ ನಡಿ. ನಡಿ ನಾನು ಚಾ ತಗೋಬರ್ತೀನಿ. ಚಾ ನಿಂದು ಇಲ್ಲೇ ಇಟ್ಟಿರ್ತೀನಿ. ಟೈಮು 8 ಗಂಟೆ ಆಗಕ್ಕೆ ಬಂದೈತಿ. ಚಾ ಕುಡಿಯೋಕೆ ಆಯ್ತು. ಬಿಸಿ ಕೈ ಸುಡುತ್ತ. ಬನ್ನಿ ಫ್ರೆಂಡ್ಸ್ ಎಲ್ಲರೂ ಚಾ ಕುಡಿಯೋಣ. ಸಾಂಗ್ ಇನ್ನ ಐತಿ, ನಾ ಸ್ಟಾಪ್ ಮಾಡಿ ಕುಡಿದ್ಬಿಟ್ಟು ಸಿಗ್ತೀವಿ ಫ್ರೆಂಡ್ಸ್. ಚಾ ಕುಡಿತೀಯಾ? ಏರೋಪ್ಲೇನ್ ತಗೋ ಇತ್ತು. ಕ್ಲಿಪ್ ಹಾಕಕ್ ಹೋಗ್ಯ ನಾನು. ಯಾರವ್ರು ಅಕ್ಕನ ಅಕ್ಕ ಕ್ಲಿಪ್ ಹಾಕ್ತೀನಪ್ಪ. ಏರೋಪ್ಲೇನ್ ಮಾಡಿರ್ತೀನಿ ನೋಡಿ. ಕಣ್ಣಿಗಿನ್ನ ಚುಚ್ಚಿಯಪ್ಪ ಮದ್ದ. ಅಯ್ಯ ಬರ್ಲಿಲ್ಲ. ಆರಿಸ್ಕೊಡ್ತೀನಿ. ನೀನು ಕುಡಿತೀಯ ಚಾ? ಚಾ ಕುಡಿತೀಯ? ಬೇಡ ಚಾ ಬೇಡ. ದೊಡ್ಡಮ್ಮ ಡ್ಯಾನ್ಸ್ ಹೌದಪ್ಪ ಚಿಕ್ಕದ ಡ್ಯಾನ್ಸ್ ಇರ ಹಣ್ಣು ಕುಡಿಲಿ. ನೀನು ಕುಡಿಸ್ತೀನಿ ಇರು. ನಿನಗೂ ಐತೆ. ಅಯ್ಯ ಅಲ್ಲ ನೋಡ್ತಾನ ಅದನ್ನ. ನಿನಗೂ ಕುಡಿಸ್ತೀನಿ ಅನ್ನ ಕುಡಿಲಿ ಪೂರ್ತಿ. ಅವ ಕುಡಿದ್ಮೇಲೆ ನಿನಗ ಏನು ಯಕ್ಷಿ? ಯಕ್ಷಿ ಹಂಗೆ ನೋಡ್ತೀಯಲ್ಲ. ಏನಾಯ್ತು ಯಕ್ಷಿ? ಏನಾಯ್ತಪ್ಪ? ಬಿಸಿ ಐತಿ, ಆರಿಸೇ ಕೊಡ್ತೀನಿ. ಬಿಸಿ ನೋಡೋಣ. ಯಕ್ಷಿ ಏನಾಯ್ತು? ಬೇಕಾ ನಿಂಗೂ? ಊದ್ಕೊಂಡ್ ಕುಡಿ. ಬಿಸಿ. ಮಾ ಪೇಪರ್ ಎತ್ತರ ಒಂದು ಕೈ ಕೊಡು. ಏಮಾ ಆ ಪೇಪರ್ ಎತ್ತರ ಒಂದು ಕೈ ಕೊಡು. ಪಲ್ಟಿ ಎತ್ತರ ಒಂದು ಕೈ. ಆ ಪೇಪರ್ ಎತ್ತರ ಒಂದು ಕೈ ಕೊಡು. ಕೊಡು. ನೋಡ್ರಿ ಫ್ರೆಂಡ್ಸ್, ಸಾಂಬಾರು ಕುದಿಯಾಗತೈತಿ. ಸಾಂಬಾರು ಮಾಡಿದೆ, ಬ್ಯಾಳಿ ಸಾರು ಅನ್ನಕ್ಕೆ ಇಟ್ಟಿನಿ. ಒಂದಿಷ್ಟು ಹಪ್ಪಳ ಕರೆದು ಬಿಡ್ತೀನಿ. ಅನ್ನ ಸಾಂಬಾರು ಊಟ ನಾವು ಜಾಸ್ತಿ ಉಣ್ಣಲ್ಲ ಈಗ, ಯಾಕಂದ್ರೆ ಇದನ್ನು ತಿನ್ಕೊಂಬಂದೀವಲ್ಲ ಪಾನಿಪುರಿ, ಅದಕ್ಕೆ ಸ್ವಲ್ಪ ಉಣ್ತೀವಿ, ಜಾಸ್ತಿ ಉಣ್ಣಕ್ಕೆ ಹೋಗಲ್ಲ. ಹುಡುಗರು ಮಕ್ಕೊಂಬಿಟ್ರು, ನಮ್ಮ ತಂಗಿ ಮಕ್ಕಳು.
ಹಾಲು ಕುಡ್ದ, ಒಬ್ಬ ಹಾಲು ಕುಡ್ದು ಮಕ್ಕೊಂಡ, ಒಬ್ಬ ಚಹಾ ಕುಡ್ದ ಮಕ್ಕೊಂಬಿಟ್ಟ ದೊಡ್ಡ ಮಗ. ಅವಂಗೆ ಒಂದು ಸ್ವಲ್ಪ ಜ್ವರ ಬಂದ್ಬಿಟ್ಟವು. ನಮ್ಮ ತಂಗಿಗೇನೋ ಹುಷಾರಿಲ್ಲ, ಮಕ್ಕೊಂಡವ್ರಿ ಇಲ್ಲ ಬಂದು ಮಕ್ಕೊಂಡ. ಇಲ್ಲ ಎರಡು ಮಕ್ಕೊಂಡವು. ಸೌಂಡ್ ಮ್ಯೂಟ್ ಮಾಡಿರಿ. ನೋಡ್ರಿ ಚಿಕ್ಕವನು ಮಕ್ಕೊಂಬಿಟ್ಟಾನ ಪಾಪ. ದೊಡ್ಡವಂಗ ಚಹಾ ಕಾಸ್ಕೊಟ್ನೆ, ಚಹಾ ಕುಡ್ದ. ಮೈ ಬೆಂಕಿ ಆಗೈತಿ, ಅದಕ್ಕೆ ತಣ್ಣೀರಿನ ಪಟ್ಟಿ ಹಾಕಿದ್ದೆ. ನೋಡ್ರಿ ಇನ್ನೂ ಬೆಂಕಿ ಆಗ್ಯಾವ ಜ್ವರ. ಇಲ್ಲ ಇಲ್ಲ ಅಪ್ಪಾಜಿ ಇಲ್ಲ, ಮಕ್ಕೋ ಮಕ್ಕೋ. ಬೇಡ ಶೆಕಿ ಇದು ಚಳಿ ಏನು ಅವಂಗೆ ಶೆಕಿ, ಅವ್ಗೆ ಫ್ಯಾನ್ ಹಾಕ್ಬೇಕೀಗ. ನೋಡ್ರಿ ಬೇವ್ತಾನ ಮತ್ತು ಅವ್ರಿಗೆ ಫ್ಯಾನ್ ಬೇಕು. ನಮ್ಮಿ ಮಕ್ಕೊಂಡಾರಿಲ್ಲ ಅವರಿಬ್ರು, ಮತ್ತು ನಿನ್ನ ಕೆಲಸ ನೀ ಮಾಡ್ಕೋಬೇಕಾ? ಹಾಂ ಮಕ್ಕೊಂಡಿದ್ಯಲ್ಲ, ಮುಂದಿನ ವಾರ ಎಕ್ಸಾಮು. ಎದ್ದೇಳ. ನಮ್ಮನವೇ ಇಲ್ಲಿ ಕಿಟಕಿಯ ನಿಂತ್ಕೊಂಡು ಕಣ್ಣು ಮ್ಯಾಗ ಮಾಡ್ಕೊಂಡು ನಿಂತಾವ. ಮಧ್ಯಾಹ್ನ ನಿದ್ದೆ ಮಾಡಿಲ್ಲ ಹಾಗಾಗಿ. ಹ್ಞೂ ಕಾಣವಲ್ಲ. ಎದ್ದೇಳ. ಫ್ರೆಂಡ್ಸ್ ನೋಡ್ರಿ, ಇವಾಗ ನಮ್ಮಮ್ಮ ರಾತ್ರಿ ಅಡುಗೆ ಮಾಡ್ಯಾರ. ಆಮ್ಲೆಟ್ ಹಾಕಕ್ಕೆ ಹೋಗ್ತಾರ ನೋಡ್ರಿ. ಅಪ್ಪ ಇದೈತಲ್ಲ ಹಿಂಗೆ ರೌಂಡಾಗ ಹಾಕ್ತಾನ, ನೀನು ಇದನ್ನ ಮಾಡ್ತಿ. ನೋಡ್ರಿ ಬೆಕ್ಕಿಡಿತು. ಇದನ್ನ ಮಾಡಿ ಆಮ್ಲೆಟ್ ನಾನು ಇದನ್ನ ಮಾಡ್ತೀನಿ. ಮುಂಚೆ ಏನಾದರೂ ಬಟ್ಟೆ ಇತ್ತು ಅಂತಂದ್ರೆ ನಾನು ಹಾಕೊಂಡು ತಿಂತಿದ್ದೆ. ಈ ಕಡೆ ಬಾ ಬಾರೇ. ಆಂಟಿ ನಮ್ಮ ಮಂಟಿನ ಎಬ್ಬ ಸಿಕ್ಕಿ ಆಮ್ಲೆಟ್ ಹಾಕಿದೆ. ಆಮ್ಲೆಟ್ ಹಾಕಿದ್ಮೇಲೆ ನನಗೊಂದು ನಮಿತಾಗೊಂದು ಹಪ್ಪಳ ಕರಿಯಾಕತ್ತೀನಿ. 105 ಮೊಟ್ಟೆ, ಅದಕ್ಕೆ ಅವ್ರಿಗಷ್ಟು ಹಾಕಿಕೊಟ್ಟು ನಾವು ಹಪ್ಪಳ ಕರ್ಕೊಳಕತ್ತೀವಿ. ಅಲ್ಲಿ ಫ್ರೆಂಡ್ಸ್ ಹೊರಗೆ ಬನ್ನಿ ಏನು ಮಾಡ್ಕೊತ ಹುಡುಗರೆಲ್ಲ ನವ್ಯ ಎಕ್ಸಿ ಎತ್ತವ ಮಕ್ಕೊಂಡನ. ಊಟ ಮಾಡಿ ಎದ್ದಾಳಂದ್ರೆ ಎದ್ದಾಳವಲ್ಲ. ಇಲ್ಲಿ ನಮ್ಮಪ್ಪ ಊಟ ಮಾಡಾಕೋತಾರಪ್ಪ. ಹೆಂಗಾಗೈತಿಪ್ಪ? ಚೆನ್ನಾಗೈತಾ? ಅದೇಂಟು ಹೆಂಗಾಗೈತಿ? ಸೂಪರ್ ಆಗೈತಾ? ರುಚಿ ಬರಾಕತ್ತೈತಾ? ಜ್ವರ ಹೆಂಗೈತ ಅದು? ಎಕ್ಸಿ ನೋಡ್ರಿ ಫ್ರೆಂಡ್ಸು, ಅವ್ರ ದೊಡ್ಡಪ್ಪನ ಹತ್ರ ಹೋಗ್ಬೇಕು ಅಂತಾನೆ. ಅಲ್ಲಿ ಹಾಲಿನ ಬಾಟ್ಲಿ ತೆಗೆದುಕೊಡು. ಎತ್ತು 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 ಅಪ್ಪಾಜಿ. ಓಯ್ ಎದಾಳು ಊಟ ಮಾಡು ಅಂತ ಎದಾಳು. ಆಮ್ಲೆಟ್ ಹಾಕಿತ್ತು ನೋಡು, ಚಿಕನ್ ಅದನ್ನು ಆಮ್ಲೆಟ್ ತಿಂದು ಮಕ್ಕೋಬಿಡು. ಮಮ್ಮು ತಿನ್ನೋದು ಬೇಡ, ಅಣ್ಣ ತಿನ್ನೋದು ಬೇಡ. ಚಿಕನ್ ತಿನ್ನು, ಆಮ್ಲೆಟ್ ಬೇಡ ಅಂತ ತಿನ್ನು. ಮದೇಂಟು ಒಂಚೂರು ತಿನ್ಸು ನೋಡು. ಒಂದು ಸ್ವಲ್ಪ ತಿನ್ನು, ಮಕ್ಕೊಂಡ ತಿನ್ನು. ನಿನ್ಗೆ ಯಾರು ತಿನ್ಬೇಕು ಅಂತ. ಯಾಕೆ ನೀನು ತಿಂದ್ರೆ ಔಷಧಿ ಕೊಡ್ಸಲ್ಲ. ನೀನು ತಿನ್ಲಿಲ್ಲ ಅಂದ್ರೆ ಔಷಧಿ ಕೊಡಿಸ್ತೀವಿ ನೋಡಿ. ಈಗ ಹೆಂಗ ಊಟ ಮಾಡ್ತೀಯಾ ಮಾಡಲ್ವಾ? ಮಾಡಲಿಲ್ಲ ಔಷಧಿ ಕೊಡಿಸ್ತೀವಿ, ಮಾಡಿದ್ರೆ ಔಷಧಿ ಕೊಡ್ಸಲ್ಲ. ಯಾವ್ದು ಬೇಕು ತಿನ್ನೋದಾಳ ಮಗ. ನೀ ತಿನ್ಲಿಲ್ಲ ಅಂದ್ರೆ ಔಷಧಿ ಹಾಕ್ತೀವಿ ಅಷ್ಟೇ. ಅದಳು ನಾವು ಹಾಕೊಂಡು ನೋಡ್ರಿ ಇಲ್ಲಿ. ಔಷಧಿ ಹಾಕೊಂಡು ನೋಡ್ರಿ. ನಾನು ಅನ್ನ ಹಾಕ್ಕೊಂಡಿನಿ, ಸಾಂಬಾರು ಹಾಕ್ಕೊಂಡಿಲ್ಲ. ಹಾಕ್ಕೊಂಡು ತಿಂತೀನಿ. ನೋಡ್ರಿ ಒಂದು ಹಪ್ಪಳ. ನನಗೂ ಸಾಂಬಾರು ಹಾಕ್ಬಿಡಮ್ಮ.
ಸಾಕು. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಬೇಳೆ ಸಾರು, ಹಪ್ಪಳ, ಆಮ್ಲೆಟ್ಟು ತಿನ್ನೋಣ. ಹಾಂ ತಡಿ ತೊಗೊತೀನಿ ನೋಡ್ರಿ. ಹಾಂ ತೊಗೊಂಡೈತಿ ಅಕ್ಕಿಗೆ ಒಂದು ವಾಟ್ರ್ ಬಾಟಲ್. ಹಪ್ಪಳ ತಿನ್ಬಾ, ಹಪ್ಪಳ ಐತಿತ್ತು. ಊಟ ಮಾಡಿ ಸಿಗ್ತೀನಿ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು.